Hello students, welcome to C programming class. In the last class, we have discussed about secondary storage devices, hard disk, CD-ROM, optical disk, all these things. Hope you have understood the concept. Today, we will start with a new concept. ಸಾಫ್ಟ್ವೇರ್ ಅಂದ್ರೆ ಏನು, ಹಾರ್ಡ್ವೇರ್ ಅಂದ್ರೆ ಏನು, ದಟ್ ವಿ ಕ್ಯಾನ್ ಟಚ್ ಅಂಡ್ ಫೀಲ್. ಇಟ್ಸ್ ಎ ಫಿಸಿಕಲ್ ಡಿವೈಸ್. ಹಾರ್ಡ್ವೇರ್ ಅಂದ್ರೆ ಒಂದು ಫಿಸಿಕಲ್ ಡಿವೈಸ್, ನಾವು ಟಚ್ ಮಾಡಬಹುದು, ಅದನ್ನ ಫೀಲ್ ಮಾಡಬಹುದು. ಆದರೆ ಸಾಫ್ಟ್ವೇರ್ ಅನ್ನ ಟಚ್ ಮಾಡಕ್ಕಾಗಲ್ಲ, ಫೀಲ್ ಮಾಡಕ್ಕಾಗಲ್ಲ. ಇಟ್ ಈಸ್ ನಾಟ್ ಎ ಫಿಸಿಕಲ್ ಡಿವೈಸ್. ಓಕೆ. The art of writing instructions for a computer to solve the specific task is known as programming. ಮೊದಲು ಪ್ರೋಗ್ರಾಮಿಂಗ್ ಅಂದ್ರೆ ಏನು? It is an art of writing instructions for a computer. ಕಂಪ್ಯೂಟರಿಗೆ ಇನ್ಸ್ಟ್ರಕ್ಷನ್ಸ್ ಅನ್ನು ಬರೆಯುವ ಒಂದು ಆರ್ಟ್. To solve the specific ಟಾಸ್ಕ್, ಒಂದು ಯಾವುದೋ ಟಾಸ್ಕ್ ಕೊಟ್ಟಿರ್ತಾರೆ, ಆ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ, ಇನ್ಸ್ಟ್ರಕ್ಷನ್ಸ್ ಗಳನ್ನ ಬರಿತೀವಿ ಕಂಪ್ಯೂಟರ್ ನಲ್ಲಿ. ಅದು ಎಕ್ಸಿಕ್ಯೂಟ್ ಆಗತ್ತೆ, ರಿಸಲ್ಟ್ ಬರುತ್ತೆ. ಅರ್ಥ ಆಯ್ತಾ? ಆ ಆರ್ಟ್ ಆಫ್ ರೈಟಿಂಗ್ ಇನ್ಸ್ಟ್ರಕ್ಷನ್ಸ್ ಟು ದ ಕಂಪ್ಯೂಟರ್ ಏನಂತೀವಲ್ಲ, ಅದಕ್ಕೆ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ಸಾಫ್ಟ್ವೇರ್ ಈಸ್ ಪ್ರೋಗ್ರಾಮ್ ಆರ್ ಎ ಕಲೆಕ್ಷನ್ ಆಫ್ ಪ್ರೋಗ್ರಾಮ್ಸ್. ಸಾಫ್ಟ್ವೇರ್ ಅಂದ್ರೆ ಏನು? ಅದು ಒಂದು ಪ್ರೋಗ್ರಾಮ್ ಆಗಿರ್ಬೋದು ಅಥವಾ ಬಹಳ ಪ್ರೋಗ್ರಾಮ್ಗಳ ಒಂದು ಕಲೆಕ್ಷನ್ ಆಗಿರ್ಬೋದು. ಇಟ್ಸ್ ಎ ಪ್ರೋಗ್ರಾಮ್ ಆರ್ ಎ ಕಲೆಕ್ಷನ್ ಆಫ್ ಪ್ರೋಗ್ರಾಮ್ಸ್. ಸಾಫ್ಟ್ವೇರ್ ಕೆನಾಟ್ ಬಿ ಸೆನ್ಸ್ಡ್ ಆರ್ ಟಚ್ಡ್. ಅದನ್ನ ಸೆನ್ಸ್ ಮಾಡಕ್ಕೂ ಆಗಲ್ಲ, ಟಚ್ ಮಾಡಕ್ಕೂ ಆಗೋದಿಲ್ಲ. ಇಟ್ ಮೇಕ್ಸ್ ದ ಕಂಪ್ಯೂಟರ್ ಹಾರ್ಡ್ವೇರ್ ಟು ವರ್ಕ್. ಅದೇನ್ ಮಾಡುತ್ತೆ? ಕಂಪ್ಯೂಟರ್ ಫಿಸಿಕಲ್ ಪಾರ್ಟ್ಸ್ ಇರ್ತಾವಲ್ಲ, ಹಾರ್ಡ್ವೇರ್ ಇರ್ತಾವಲ್ಲ, ಅದನ್ನ ವರ್ಕ್ ಮಾಡೋ ಹಾಗೆ ಮಾಡುತ್ತೆ. ಯಾವುದು? ಸಾಫ್ಟ್ವೇರ್. ಸಾಫ್ಟ್ವೇರ್ ಕ್ಯಾನ್ ಬಿ ಡೆವಲಪ್ಡ್ ಬೈ ಯೂಸಿಂಗ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಸಾಫ್ಟ್ವೇರ್ ಅನ್ನು ಯಾವ ರೀತಿ ನಾವು ಡೆವಲಪ್ ಮಾಡಬಹುದು? ಯೂಸಿಂಗ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಗಳನ್ನ ಯೂಸ್ ಮಾಡಿಕೊಂಡು ಸಾಫ್ಟ್ವೇರ್ ಅನ್ನ ಡೆವಲಪ್ ಮಾಡ್ತೀವಿ, ಇನ್ಸ್ಟ್ರಕ್ಷನ್ಸ್ ಅನ್ನ ರೈಟ್ ಮಾಡ್ತೀವಿ. ಓಕೆ. A programming language is the medium of communication between the man and the machine. ಈಗ ನಾನು ನೀವು ಕಮ್ಯುನಿಕೇಟ್ ಮಾಡ್ತೀವಿ, ಯಾವ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತೀವಿ? ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ಬೋದು, ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ಬೋದು, ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ಬೋದು. ನಾವು ಮಾತಾಡ್ಬೋದು ಒಬ್ರಿಂದ ಒಬ್ರಿಗೆ. ಹೌದಾ? ಹಾಗಾದ್ರೆ ನಾವು ಕಂಪ್ಯೂಟರ್ ಜೊತೆ ಮಾತಾಡ್ಬೇಕಪ್ಪ. ನಾನೇನೋ ಕಂಪ್ಯೂಟರ್ಗೆ ಹೇಳಬೇಕು, ಆ ಕೆಲಸ ಕಂಪ್ಯೂಟರ್ ಮಾಡಬೇಕು ಅಂದ್ರೆ ಅದಕ್ಕೆ ಯಾವ ರೀತಿ ಹೇಳಬೇಕು? ಅದು ಇಂಗ್ಲಿಷ್ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಳೋದಿಲ್ಲ, ಕನ್ನಡ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಳೋದಿಲ್ಲ, ಹಿಂದಿ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಳೋದಿಲ್ಲ. ಅದಕ್ಕೋಸ್ಕರ ಒಂದು ಸಪರೇಟ್ ಲ್ಯಾಂಗ್ವೇಜ್ ಬರುತ್ತೆ. ಆ ಲ್ಯಾಂಗ್ವೇಜಿಗೆ ಏನಂತ ಹೇಳ್ತೀವಿ? ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಓಕೆ. ಬೇರೆ ಬೇರೆ ಡಿಫರೆಂಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ನಲ್ಲಿ ತುಂಬಾ ವೆರೈಟಿ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಗಳಿದಾವೆ. ಸಿ ಲ್ಯಾಂಗ್ವೇಜ್, C++ ಲ್ಯಾಂಗ್ವೇಜ್, ಬೇಸಿಕ್ ಲ್ಯಾಂಗ್ವೇಜ್, ಫೋರ್ಟ್ರಾನ್ ಲ್ಯಾಂಗ್ವೇಜ್, ಪ್ಯಾಸ್ಕಲ್ ಲ್ಯಾಂಗ್ವೇಜ್, ಜಾವಾ. ಓಕೆ. ಈ ತರ ಸುಮಾರು ಲ್ಯಾಂಗ್ವೇಜಸ್ ಗಳಿದಾವೆ. ಈ ಲ್ಯಾಂಗ್ವೇಜಸ್ ಗಳನ್ನ ಯೂಸ್ ಮಾಡಿ ನಾವು ಕಂಪ್ಯೂಟರ್ ಜೊತೆ ಏನ್ ಮಾಡ್ತೀವಿ? ಕಮ್ಯುನಿಕೇಟ್ ಮಾಡ್ತೀವಿ, ಮಾತಾಡ್ತೀವಿ. ಓಕೆ. ಕಂಪ್ಯೂಟರ್ ಲ್ಯಾಂಗ್ವೇಜಸ್ ಗಳ ಬಗ್ಗೆ ಸ್ಟಡಿ ಮಾಡೋಣ. ಓಕೆ. Computer languages are classified into two: low level language and high level programming languages. ಕಂಪ್ಯೂಟರ್ ಲ್ಯಾಂಗ್ವೇಜ್ ನ ಎರಡು ತರ ನಾವು ಕ್ಯಾಟಗರೈಸ್ ಮಾಡಬಹುದು. ಒಂದು ಲೋ ಲೆವೆಲ್ ಲ್ಯಾಂಗ್ವೇಜ್, ಇನ್ನೊಂದು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ. The low level languages are those which are easily understood by machines. Low level languages ಅಂದ್ರೆ that is easily understood by machines. ಮಷಿನ್ ಈಸಿಯಾಗಿ ಲೋ ಲೆವೆಲ್ ಲ್ಯಾಂಗ್ವೇಜ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಡುತ್ತೆ. ಹೈ ಲೆವೆಲ್ ಲ್ಯಾಂಗ್ವೇಜ್ ಅನ್ನು ಅಷ್ಟು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಿಲ್ಲ, ಅದಕ್ಕೆ ಕನ್ವರ್ಟರ್ಸ್ ಬೇಕಾಗುತ್ತೆ. ಮತ್ತೆ
ಓಕೆ, ಅದು ಮುಂದೆ ನೋಡ್ತಾ ಹೋಗೋಣ. ಈಗೇನು ನೀವು ಈಗೇನು ತಿಳ್ಕೊಳ್ಳಿ ಅಂದರೆ ಲೋ ಲೆವೆಲ್ ಲ್ಯಾಂಗ್ವೇಜ್ ಈಸ್ ಈಸಿಲಿ ಅಂಡರ್ಸ್ಟುಡ್ ಬೈ ದ ಮಷೀನ್. ಎಕ್ಸಾಂಪಲ್, ಮಷೀನ್ ಲ್ಯಾಂಗ್ವೇಜ್ ಆ್ಯಂಡ್ ಅಸೆಂಬ್ಲಿ ಲ್ಯಾಂಗ್ವೇಜ್, ಎರಡು ಥರ ಲ್ಯಾಂಗ್ವೇಜ್ ಬರ್ತವೆ. ಒಂದು ಮಷೀನ್ ಲ್ಯಾಂಗ್ವೇಜ್, ಇನ್ನೊಂದು ಅಸೆಂಬ್ಲಿ ಲ್ಯಾಂಗ್ವೇಜ್. ಇವನ್ನ ಎಂಥ ಲ್ಯಾಂಗ್ವೇಜ್ ಅಂತ ಕರಿತೀವಿ? ಲೋ ಲೆವೆಲ್ ಲ್ಯಾಂಗ್ವೇಜಸ್ ಅಂತ ನಾವು ಹೇಳ್ತೀವಿ. The high level languages are those which are nearer to the natural languages like English. High level languages ಯಾವ ಅಂದ್ರೆ which are nearer to the natural language English. ಇಂಗ್ಲಿಷ್ ಲ್ಯಾಂಗ್ವೇಜ್ ರೀತಿಯಲ್ಲಿ ಬರುತ್ತೆ. ಕಂಪ್ಲೀಟ್ ಆಗಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂತ ಹೇಳ್ತಾ ಇಲ್ಲ ನಾನು. ಇಟ್ ಈಸ್ ವೆರಿ ನಿಯರ್ ಟು ಇಂಗ್ಲಿಷ್. ಓಕೆ, ಇಂಗ್ಲಿಷ್ ವರ್ಡ್ಸ್, ಆಲ್ಫಾಬೆಟ್ಸ್, ನಂಬರ್ಸ್, ಇವನ್ ಸ್ಪೆಷಲ್ ಕೀಸ್ ಇವನ್ನೆಲ್ಲ ಯೂಸ್ ಮಾಡಿ ನಾವು ಹೈ ಲೆವೆಲ್ ಲ್ಯಾಂಗ್ವೇಜನ್ನು ಪ್ರಿಪೇರ್ ಮಾಡ್ತೀವಿ. ಇಟ್ ಈಸ್ ವೆರಿ ನಿಯರ್ ಟು ಇಂಗ್ಲಿಷ್ ಲ್ಯಾಂಗ್ವೇಜ್. ಯಾವುದು? ಹೈ ಲೆವೆಲ್ ಲ್ಯಾಂಗ್ವೇಜ್. ಆರ್ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಇಟ್ ಈಸ್ ಅ ಮಷೀನ್ ಲ್ಯಾಂಗ್ವೇಜ್. ಇಟ್ ಮೇ ಬಿ ಎ ಮಷೀನ್ ಲ್ಯಾಂಗ್ವೇಜ್ ಆರ್ ಎ ಅಸೆಂಬ್ಲಿ ಲ್ಯಾಂಗ್ವೇಜ್. ಇಟ್ ಈಸ್ ಈಸಿಲಿ ಅಂಡರ್ಸ್ಟುಡ್ ಬೈ ದ ಮಷೀನ್, ಬಟ್ ಇಟ್ ಈಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಬೈ ದ ಯೂಸರ್. ಬೈ ದ ಪ್ರೋಗ್ರಾಮರ್. ನಾವೇನು ಪ್ರೋಗ್ರಾಮ್ ಮಾಡ್ತೀವಲ್ಲ, ನಮಗೆ ಮಷೀನ್ ಲೆವೆಲ್ ಲ್ಯಾಂಗ್ವೇಜು, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ ಆಗುತ್ತೆ. ಓಕೆ, ನಾವೇನು ಮಾಡ್ತೀವಿ? ಹೈ ಲೆವೆಲ್ ಲ್ಯಾಂಗ್ವೇಜಸ್ ಅಲ್ಲಿ ಪ್ರೋಗ್ರಾಮ್ ಮಾಡ್ತೀವಿ, ನಂತರ ಅದನ್ನ ಮಷೀನ್ ಲೆವೆಲ್ ಲ್ಯಾಂಗ್ವೇಜಸ್ ನಲ್ಲಿ ಏನು ಮಾಡ್ತೀವಿ? ಕನ್ವರ್ಟ್ ಮಾಡ್ತೀವಿ. ಓಕೆ, ಯಾಕಂದ್ರೆ ಕಂಪ್ಯೂಟರ್ಗೆ ಅರ್ಥ ಆಗ್ಬೇಕಲ್ಲ, ಅವಾಗ ಅದು ಮಷೀನ್ ಲೆವೆಲ್ ಲ್ಯಾಂಗ್ವೇಜ್ ಏನು ಮಾಡೋಕ್ಕೆ ಅರ್ಥ ಮಾಡ್ಕೊಳ್ಳುತ್ತೆ. ಓಕೆ, ನಾವು ಹೈ ಲೆವೆಲ್ ಲ್ಯಾಂಗ್ವೇಜ್ ನಲ್ಲಿ ಪ್ರೋಗ್ರಾಮ್ ಬರಿತೀವಿ, ಅದು ನಂತರ ಮಷೀನ್ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಏನಾಗುತ್ತೆ? ಕನ್ವರ್ಟ್ ಆಗತ್ತೆ. ಮಷೀನ್ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಕನ್ವರ್ಟ್ ಆದ್ಮೇಲೆ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಅಂದ್ರೆ ಅವಾಗ ಮಷೀನ್ ಅದನ್ನ ಏನ್ ಮಾಡ್ಕೊಳತ್ತೆ? ಅರ್ಥ ಮಾಡ್ಕೊಳತ್ತೆ, ಮತ್ತೆ ಪ್ರಾಪರ್ ರಿಸಲ್ಟ್ ಅನ್ನ ಕೊಡುತ್ತೆ. ದ ಫಾಲೋಯಿಂಗ್ ಫಿಗರ್ ಶೋಸ್ ದ ಕ್ಲಾಸಿಫಿಕೇಶನ್ ಆಫ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ನಾನು ಇಲ್ಲೊಂದು ಡಯಾಗ್ರಾಮ್ ಬರೀತೀನಿ, ಅದು ಕ್ಲಾಸಿಫಿಕೇಶನ್ ಆಫ್ ಕಂಪ್ಯೂಟರ್ ಲ್ಯಾಂಗ್ವೇಜಸ್ ಅನ್ನ ಸೂಚಿಸುತ್ತೆ.
ನೋಡಿ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ನಲ್ಲಿ ಎರಡು ತರ ಕ್ಲಾಸಿಫೈ ಮಾಡ್ತೀವಿ. ಒಂದು ಲೋ ಲೆವೆಲ್ ಲ್ಯಾಂಗ್ವೇಜ್, ಇನ್ನೊಂದು ಹೈ ಲೆವೆಲ್ ಲ್ಯಾಂಗ್ವೇಜ್. ಲೋ ಲೆವೆಲ್ ಲ್ಯಾಂಗ್ವೇಜ್ ನಲ್ಲಿ ಮತ್ತೆ ಎರಡು ತರ ಬರುತ್ತೆ, ಮಷಿನ್ ಲ್ಯಾಂಗ್ವೇಜ್ ಅಂಡ್ ಅಸೆಂಬ್ಲಿ ಲ್ಯಾಂಗ್ವೇಜ್. ಇವೆರಡು ಕೂಡ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಹೈ ಲೆವೆಲ್ ಲ್ಯಾಂಗ್ವೇಜಸ್ ನಲ್ಲಿ ಮತ್ತೆ ಟೂ ಟೈಪ್ಸ್ ಬರುತ್ತೆ. ಜನರಲ್ ಪರ್ಪಸ್ ಹೈ ಲೆವೆಲ್ ಲ್ಯಾಂಗ್ವೇಜ್, HLL ಅಂದ್ರೆ ಹೈ ಲೆವೆಲ್ ಲ್ಯಾಂಗ್ವೇಜ್. ಜನರಲ್ ಪರ್ಪಸ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಮತ್ತೆ ಸ್ಪೆಸಿಫಿಕ್ ಪರ್ಪಸ್ ಹೈ ಲೆವೆಲ್ ಲ್ಯಾಂಗ್ವೇಜ್. ಇವಂದ್ರೆ ಏನು? ಜನರಲ್ ಪರ್ಪಸ್ ಹೈ ಲೆವೆಲ್ ಲ್ಯಾಂಗ್ವೇಜ್, ಸ್ಪೆಸಿಫಿಕ್ ಪರ್ಪಸ್ ಹೈ ಲೆವೆಲ್ ಲ್ಯಾಂಗ್ವೇಜ್, ಮಷಿನ್ ಲ್ಯಾಂಗ್ವೇಜ್, ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂದ್ರೆ ಈಗ ನೆಕ್ಸ್ಟ್ ನಾವು ತಿಳ್ಕೊಂತ ಹೋಗೋಣ ಒನ್ ಬೈ ಒನ್. ಓಕೆ, ಫಸ್ಟ್ ಲೋ ಲೆವೆಲ್ ಲ್ಯಾಂಗ್ವೇಜಸ್ ಗೆ ಹೋಗೋಣ. These are easily understood by computer. These languages are easily understood by computers. ಕಂಪ್ಯೂಟರ್ ಇದನ್ನ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳತ್ತೆ. ದೇ ಆರ್ ಮಷೀನ್ ಡಿಪೆಂಡೆಂಟ್ ಲ್ಯಾಂಗ್ವೇಜಸ್. ಅವು ಮಷೀನ್ ಡಿಪೆಂಡೆಂಟ್ ಲ್ಯಾಂಗ್ವೇಜಸ್. ಆ ಲ್ಯಾಂಗ್ವೇಜಸ್ ಮಷೀನ್ ಟು ಮಷೀನ್ ಹೋದ್ರೆ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಓಕೆ, ಹೈ ಲೆವೆಲ್ ಲ್ಯಾಂಗ್ವೇಜ್ ಆಗಲ್ಲ, ಒಂದ್ಸಲ ಬರ್ದ್ಬಿಟ್ರೆ ಯಾವ ಮಷೀನ್ ಮ್ಯಾಗಾದ್ರೂ ರನ್ ಮಾಡ್ಬೋದು. ಆದ್ರೆ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್, ಲೋ ಲೆವೆಲ್ ಲ್ಯಾಂಗ್ವೇಜ್ ಆ ರೀತಿ ಅಲ್ಲ, ಅದು ಮಷಿನ್ ಡಿಪೆಂಡೆಂಟ್. ಮಷೀನ್ ನಿನ್ನ ಅವಲಂಬಿಸಿ, ಬೇಸ್ಡ್ ಆನ್ ದ ಮಷೀನ್ ದ ಲ್ಯಾಂಗ್ವೇಜ್ ಈಸ್ ರಿಟರ್ನ್. ಮಷಿನ್ ಲ್ಯಾಂಗ್ವೇಜ್. ಓಕೆ, ಫಸ್ಟ್ ಮಷಿನ್ ಲ್ಯಾಂಗ್ವೇಜ್. ಮಷಿನ್ ಲ್ಯಾಂಗ್ವೇಜ್ ನೋಡೋಣ. ಆಸ್ ದ ನೇಮ್ ಇಟ್ ಸೆಲ್ಫ್ ಇಂಪ್ಲೈಸ್, ಹೆಸರು ಸೂಚಿಸೋ ಹಾಗೆ ಪ್ರೋಗ್ರಾಮಿಂಗ್ ಈಸ್ ಡನ್ ಎಟ್ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್. ಪ್ರೋಗ್ರಾಮಿಂಗ್ ಅನ್ನು ನಾವು ಎದರಿಂದ ಮಾಡ್ತೀವಿ? ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಇಂದ ಮಾಡ್ತೀವಿ. The vocabulary of computer consists of only two words, 0 and 1. English alphabets ಎಷ್ಟಿದಾವಪ್ಪ? 26 ಇದಾವೆ. ಆದರೆ ಮಷಿನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಬೈನರಿ ಲ್ಯಾಂಗ್ವೇಜ್ ಅಷ್ಟೇ. ಬೈನರಿ ಲ್ಯಾಂಗ್ವೇಜ್ ನಾಗೆ ಎಷ್ಟು ಡಿಜಿಟ್ಸ್ ಇದಾವೆ? ಓನ್ಲಿ 2 ಡಿಜಿಟ್ಸ್, 0 and 1. ಹೌದಾ? ಅದರಿಂದ ನಾವು ಏನು ಹೇಳ್ತೀವಿ? The vocabulary of computer system consists of only 2 digits. ಯಾವುವು? 0 and 1. That is the digits of a binary number system. Binary number system digits ಗಳು 0 ಮತ್ತೆ 1. It is considered as a first generation language. ಮಷಿನ್ ಲ್ಯಾಂಗ್ವೇಜ್ ಅನ್ನ ಎಂತ ಲ್ಯಾಂಗ್ವೇಜ್ ಅಂತ ಕನ್ಸಿಡರ್ ಮಾಡ್ತೀವಿ? ಫಸ್ಟ್ ಜನರೇಷನ್ ಲ್ಯಾಂಗ್ವೇಜ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ ಮಷಿನ್ ಲೆವೆಲ್ ಲ್ಯಾಂಗ್ವೇಜಸ್ ನಲ್ಲಿ ಎಷ್ಟು ಡಿಜಿಟ್ಸ್ ಇರ್ತವೆ? ಓನ್ಲಿ 2 ಡಿಜಿಟ್ಸ್, 0 and 1. ಇಂಗ್ಲಿಷ್ ಆಲ್ಫಾಬೆಟ್ಸ್ ನಲ್ಲಿ 26 ಆಲ್ಫಾಬೆಟ್ಸ್. ಆದರೆ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ನಲ್ಲಿ ಓನ್ಲಿ 2 ಡಿಜಿಟ್ಸ್, 0 and 1. ನಾವೇನ್ ಬರೆದ್ರು 0 ಮತ್ತೆ 1 ಅನ್ನ ಆಧಾರಿತವಾಗಿ ಇಟ್ಕೊಂಡೇ ಬರಿಬೇಕು. ಅದಕ್ಕೆ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳೋದು. ಅದಕ್ಕೆ ಹ್ಯೂಮನ್ ಕೆನಾಟ್ ಅಂಡರ್ಸ್ಟ್ಯಾಂಡ್ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್. ಮನುಷ್ಯನ ಕೈಯಲ್ಲಿ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅನ್ನ ಅರ್ಥ ಮಾಡ್ಕೊಳಕ್ಕೆ ಆಗೋದಿಲ್ಲ. ಇಟ್ ಈಸ್ ಓನ್ಲಿ ಅಂಡರ್ಸ್ಟುಡ್ ಬೈ ದ ಕಂಪ್ಯೂಟರ್. ಇಟ್ ಈಸ್ ಓನ್ಲಿ ಅಂಡರ್ಸ್ಟುಡ್ ಬೈ ದ ಮಷಿನ್. ಮಷಿನ್ ಅಷ್ಟೇ ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳತ್ತೆ. ಓಕೆ, ಎ 0 ಇಂಡಿಕೇಟ್ಸ್ ಲೋ ವೋಲ್ಟೇಜ್ ಲೆವೆಲ್. ಈಗ ವೋಲ್ಟೇಜ್ ಲೆವೆಲ್ ಅಲ್ಲಿ ಹೈಯೂ ಬರುತ್ತೆ, ಲೋನು ಬರುತ್ತೆ. 0 ಇಂಡಿಕೇಟ್ಸ್ ಲೋ ವೋಲ್ಟೇಜ್ ಲೆವೆಲ್, 1 ಇಂಡಿಕೇಟ್ಸ್ ಹೈ ವೋಲ್ಟೇಜ್ ಲೆವೆಲ್. ಯಾವಾಗ ವೋಲ್ಟೇಜ್ ಲೆವೆಲ್ ಲೋ ಆಗುತ್ತೆ, ಇಟ್ ಮೀನ್ಸ್ ದಟ್ ಇಟ್ ಈಸ್ 0. ಯಾವಾಗ ವೋಲ್ಟೇಜ್ ಲೆವೆಲ್ ಹೈ ಆಗುತ್ತೆ, ಇಟ್ ಮೀನ್ಸ್ ದಟ್ ಇಟ್ ಈಸ್ 1. Since the computer is operating is only 2 levels of voltage such as high and low. ಈ ರೀತಿ 2 ಲೆವೆಲ್ ಆಫ್ ವೋಲ್ಟೇಜ್ ನಲ್ಲಿ ಕಂಪ್ಯೂಟರ್ ಆಪರೇಟ್ ಆಗುತ್ತೆ, ಒಂದು ಹೈ ಇನ್ನೊಂದು ಲೋ. ಎನಿ ಸೀಕ್ವೆನ್ಸ್ ಆಫ್ zeros and ones ಫಾರ್ಮ್ an instruction in this language. ಈ ಲ್ಯಾಂಗ್ವೇಜ್ ನಲ್ಲಿ ಯಾವುದೇ ಸೀರೀಸ್ ಆಫ್ ಇನ್ಸ್ಟ್ರಕ್ಷನ್ಸ್ ತಗೊಳ್ರಿ, ಇಟ್ ಕನ್ಸಿಸ್ಟ್ಸ್ ಆಫ್ ಓನ್ಲಿ 1 and 0. ಎಕ್ಸಾಂಪಲ್ 1 0 1 0 1 1 0 1 1 1 1 1 0 1 0 1 0 1. ಸೊ ಇದೇನಿದು ಬೈನರಿ ಲ್ಯಾಂಗ್ವೇಜ್. ಇದು ಹ್ಯೂಮನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ಆಗತ್ತಾ? ಆಗೋದಿಲ್ಲ. ಆದರೆ ಮಷೀನ್ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳತ್ತೆ. ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನಾವು ಕೊಟ್ಟಿರೋ ಇನ್ಸ್ಟ್ರಕ್ಷನ್ ಯಾವುದು ಅಂತ ಅದು ಮ್ಯಾನಿಪ್ಯುಲೇಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್
ಅಡ್ವಾಂಟೇಜಸ್ ಆಫ್ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್. ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ನ ಅಡ್ವಾಂಟೇಜಸ್ಗಳು ಏನು? ಇಟ್ ಕ್ಯಾನ್ ಬಿ ಡೈರೆಕ್ಟ್ಲಿ ಟೈಪ್ಡ್ ಅಂಡ್ ಎಕ್ಸಿಕ್ಯೂಟೆಡ್. ಇದನ್ನ ಡೈರೆಕ್ಟ್ ಟೈಪ್ ಮಾಡಬಹುದು, ಎಕ್ಸಿಕ್ಯೂಟ್ ಮಾಡಬಹುದು. ಮತ್ತೆ ಇದನ್ನ ಬೇರೆ ಫಾರ್ಮ್ನ ಕನ್ವರ್ಟ್ ಮಾಡಬೇಕು, ಬೇರೆ ಕಂಪೈಲರ್ಗಳು ಇಂಟರ್ಪ್ರಿಟರ್ಗಳನ್ನ ಯೂಸ್ ಮಾಡಬೇಕು, ಅದ್ರ ಅವಶ್ಯಕತೆ ಇರೋದಿಲ್ಲ. ಗೊತ್ತಾಯ್ತಾ? ಇಟ್ ಕ್ಯಾನ್ ಬಿ ಡೈರೆಕ್ಟ್ಲಿ ಟೈಪ್ಡ್ ಅಂಡ್ ಎಕ್ಸಿಕ್ಯೂಟೆಡ್. ನೋ ಟ್ರಾನ್ಸ್ಲೇಟರ್ ಪ್ರೋಗ್ರಾಮ್ ಈಸ್ ರಿಕ್ವೈರ್ಡ್. ಹೌದಾ? ಈ ಟ್ರಾನ್ಸ್ಲೇಷನ್ ಪ್ರೋಗ್ರಾಮ್ ಅವಶ್ಯಕತೆ ಇರೋದಿಲ್ಲ. ಟ್ರಾನ್ಸ್ಲೇಷನ್ ಪ್ರೋಗ್ರಾಮ್ ಅಂದ್ರೆ ಏನು? ಹೈ ಲೆವೆಲ್ ಲ್ಯಾಂಗ್ವೇಜ್ ಇಂದ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಗೆ ಕನ್ವರ್ಟ್ ಮಾಡೋ ಪ್ರೋಗ್ರಾಮ್ಸ್ ಗಳನ್ನ ಟ್ರಾನ್ಸ್ಲೇಷನ್ ಪ್ರೋಗ್ರಾಮ್ಸ್ ಅಂತಾರೆ. ಇಂಥ ಟ್ರಾನ್ಸ್ಲೇಷನ್ ಪ್ರೋಗ್ರಾಮ್ಸ್ ಅವಶ್ಯಕತೆ ಇದರಲ್ಲಿ ಇರೋದಿಲ್ಲ. ಇವೆರಡು ಇದ್ರ ಅಡ್ವಾಂಟೇಜಸ್ ಅಂತ ನಾವು ಹೇಳ್ಬೋದು. ಡಿಸ್ಅಡ್ವಾಂಟೇಜಸ್ ಅಂದ್ರೆ ಡಿಫಿಕಲ್ಟ್ ಟು ರಿಮೆಂಬರ್ ಮಷಿನ್ ಇನ್ಸ್ಟ್ರಕ್ಷನ್ಸ್. ಹೌದಪ್ಪ, ಇಲ್ಲಿ ನೋಡಿ, ಈ ಇನ್ಸ್ಟ್ರಕ್ಷನ್ಸ್ ಗಳನ್ನ ಮನುಷ್ಯನ ಕೈಗೆ ರಿಮೆಂಬರ್ ಮಾಡಕ್ ಆಗತ್ತಾ? ಆಗೋದಿಲ್ಲ. ಇಟ್ ಈಸ್ ವೆರಿ ಡಿಫಿಕಲ್ಟ್. ಇದು ಒಂದು ಈ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ನ ಮೇನ್ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್, ಮಾಡಿಫೈ ಅಂಡ್ ಡಿಬಗ್ ಎರರ್ಸ್. ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು, ಮಾಡಿಫೈ ಮಾಡೋದು ತುಂಬಾನೇ ಕಷ್ಟ. ಮತ್ತೆ ಡಿಬಗ್ ಎರರ್ಸ್. ಡಿಬಗ್ ಅಂತ ಅಂದ್ರೆ ಎರರ್ಸ್ ನ ಕರೆಕ್ಟ್ ಮಾಡೋದಕ್ಕೆ ನಾವೇನ್ ಹೇಳ್ತೀವಿ? ಡಿಬಗ್ಗಿಂಗ್ ಅಂತ ಹೇಳ್ತೀವಿ. ತಪ್ಪುಗಳನ್ನ ಸರಿ ಮಾಡೋದಕ್ಕೆ ಡಿಬಗ್ಗಿಂಗ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? debugging of errors is difficult in case of machine level language ಅಂತ ಹೇಳ್ಬೋದು. difficult to remember addresses of data and instructions. ಡಾಟಾ ಅಂಡ್ ಇನ್ಸ್ಟ್ರಕ್ಷನ್ಸ್ ಗಳ ಅಡ್ರೆಸಸ್ ಗಳನ್ನ ರಿಮೆಂಬರ್ ಮಾಡ್ಕೊಳ್ಳೋದು, ನೆನಪಿನಲ್ಲಿ ಇಟ್ಕೊಳ್ಳೋದು ತುಂಬಾ ಕಷ್ಟ ಆಗತ್ತೆ. ಈಚ್ ಅಂಡ್ ಎವ್ರಿ ಇನ್ಫಾರ್ಮೇಶನ್ ಈಸ್ ನ್ಯೂಮೆರಿಕಲ್. ಪ್ರತಿಯೊಂದು ಇನ್ಫಾರ್ಮೇಶನ್ ಏನಾಗಿರುತ್ತೆ ಇದರಲ್ಲಿ? ನ್ಯೂಮೆರಿಕಲ್ ಆಗಿರುತ್ತೆ. ಲ್ಯಾಕ್ ಆಫ್ ಪೋರ್ಟೆಬಿಲಿಟಿ. ಪೋರ್ಟೆಬಿಲಿಟಿ ಅಂದ್ರೆ ಏನು ಹೇಳ್ತೀನಿ ಕೇಳಿ. ಪ್ರೋಗ್ರಾಮ್ ದಟ್ ರನ್ಸ್ ಆನ್ ಒನ್ ಮಷೀನ್ ಡಸ್ ನಾಟ್ ರನ್ ಆನ್ ದ ಅದರ್ ಮಷೀನ್. ಒಂದು ಪ್ರೋಗ್ರಾಮ್ ಒಂದು ಮಷೀನ್ ಮೇಲೆ ರನ್ ಆಗಿದೆ ಅಂದ್ರೆ ಅದನ್ನ ಬೇರೆ ಮಷೀನ್ ಮೇಲೆ ರನ್ ಮಾಡಕ್ ಹೋದ್ರೆ ಎಕ್ಸಿಕ್ಯೂಟ್ ಆಗೋದಿಲ್ಲ. ಇಟ್ ಈಸ್ ಮಷೀನ್ ಡಿಪೆಂಡೆಂಟ್. ಸೊ ಲ್ಯಾಕ್ ಆಫ್ ಪೋರ್ಟಬಿಲಿಟಿ, ಇಟ್ ಈಸ್ ನಾಟ್ ಪೋರ್ಟೇಬಲ್ ಅಂತ ಹೇಳ್ಬೋದು. ಪೋರ್ಟೇಬಲ್ ಅಂದ್ರೆ ಈ ಮಷೀನ್ ಮ್ಯಾಗೂ ರನ್ ಆದ್ರೆ ಬೇರೆ ಮಷೀನ್ ಮ್ಯಾಗೂ ರನ್ ಆಗ್ಬೇಕು, ಅವಾಗ ಪೋರ್ಟೇಬಲ್ ಅಂತ ಹೇಳ್ತೀವಿ. ಬಟ್ ಇಟ್ ಈಸ್ ಲ್ಯಾಕ್ ಆಫ್ ಪೋರ್ಟಬಿಲಿಟಿ. ಇಲ್ಲಿ ಪೋರ್ಟಬಿಲಿಟಿ ಇಲ್ಲ. ಓಕೆ, ಆದ್ರೆ ಅದೇ ನೀವು ಸಿ ಪ್ರೋಗ್ರಾಮ್ ಒಂದು ಕಂಪ್ಯೂಟರ್ ನಲ್ಲಿ ಬರೆದ್ರೆ ಬೇರೆ ಪ್ರೋಗ್ರಾಮ್ ಅದೇ ಪ್ರೋಗ್ರಾಮ್ ಬೇರೆ ಕಂಪ್ಯೂಟರ್ ನಲ್ಲಿ ಬರೆದು ಎಕ್ಸಿಕ್ಯೂಟ್ ಮಾಡಬಹುದು. ಇಟ್ ಈಸ್ ಪೋರ್ಟೇಬಲ್. ಆದ್ರೆ ಮಷೀನ್ ಲೆವೆಲ್ ಲ್ಯಾಂಗ್ವೇಜ್ ಈಸ್ ನಾಟ್ ಪೋರ್ಟೇಬಲ್. ಲ್ಯಾಕ್ ಆಫ್ ಪೋರ್ಟಬಿಲಿಟಿ ಅಂತ ಹೇಳ್ಬೋದು. ಓಕೆ, machine level language consists of only zeros and ones. Okay, it is very difficult to understand by the human user, programmer. Okay, and it is machine dependent. ಇದೇನಾಗಿರುತ್ತೆ? machine dependent ಆಗಿರುತ್ತೆ. ಒಂದು ಮಷೀನ್ ನಲ್ಲಿ ರನ್ ಆಗಿರೋ ಪ್ರೋಗ್ರಾಮ್ ಇನ್ನೊಂದು ಮಷೀನ್ ನಲ್ಲಿ ರನ್ ಆಗೋದಿಲ್ಲ. ಇದೆಲ್ಲ ಇದರ ಡಿಸ್ಅಡ್ವಾಂಟೇಜಸ್ ಅಂತ ಹೇಳ್ಬೋದು. ಓಕೆ, ಇವತ್ತು ಏನೇನು ನೋಡಿದ್ವಿ? ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲಿ ಎರಡು ತರ, ಒಂದು ಲೋ ಲೆವೆಲ್ ಲ್ಯಾಂಗ್ವೇಜ್, ಇನ್ನೊಂದು ಹೈ ಲೆವೆಲ್ ಲ್ಯಾಂಗ್ವೇಜ್. ಲೋ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಎರಡು ತರ, ಮಷೀನ್ ಲೆವೆಲ್ ಲ್ಯಾಂಗ್ವೇಜ್ ಮತ್ತೆ ಅಸೆಂಬ್ಲಿ ಲ್ಯಾಂಗ್ವೇಜ್. ಹೈ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಎರಡು ತರ, ಜನರಲ್ ಪರ್ಪಸ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಅನ್ನೋದು ಒಂದು, ಸ್ಪೆಸಿಫಿಕ್ ಪರ್ಪಸ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಅನ್ನೋದು ಇನ್ನೊಂದು. ಓಕೆ, ಟುಡೇ ವಿ ಹ್ಯಾವ್ ಸೀನ್ ಮಷೀನ್ ಲೆವೆಲ್ ಲ್ಯಾಂಗ್ವೇಜ್ and in the next class we are going to see assembly language. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅಸೆಂಬ್ಲಿ ಲ್ಯಾಂಗ್ವೇಜ್ ಅನ್ನ ಸ್ಟಡಿ ಮಾಡೋಣ. ಓಕೆ, ಪ್ರಾಪರ್ ಆಗಿ ಓದ್ರಿ. ಏನಾದರೂ ಡೌಟ್ ಬಂದ್ರೆ ನನಗೆ ಕಾಲ್ ಮಾಡ್ರಿ. ಓಕೆ, ನಾನು ನೋಟ್ಸ್ ಮಾಡಿಟ್ಟಿದ್ದೀನಿ ನಿಮಗೋಸ್ಕರ. ಕಾಲೇಜಿಗೆ ಬಂದು ನೋಟ್ಸ್ ಇಸ್ಕೊಂಡು ಹೋಗಿ ಚೆನ್ನಾಗಿ ಓದ್ರಿ, ಒಳ್ಳೆ ರಿಸಲ್ಟ್ ಕೊಡ್ರಿ. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಅಸೆಂಬ್ಲಿ ಲ್ಯಾಂಗ್ವೇಜ್ ಅನ್ನ ಡಿಸ್ಕಸ್ ಮಾಡೋಣ. ಓಕೆ, until then, goodbye, have a nice day.